ಹೋಮ್ ಮಾಡಿ ನಂದೇ ಖರೆ ಅಂತ ನಾವು ಎಲ್ಲರೂ ಸುಳ್ಳದ ಅಂದ್ರೆ ಭೀ ನಂದೇ ಖರೆ ಅಂತ ನಾವು ಚೀಫ್ ಮಿನಿಸ್ಟರ್ ಯಾರು ಆಗಿಲ್ಲ ಭೀ ಮುಂದೆ ಆಗಲ್ರಿ ಭೀ ಇವರಪ್ಲೆ ನಡ್ಸ್ಕೊಂಡು ಹೋಗಲ್ರು ಯಾರು ಅವ್ರು ಏನು ಭೀ ಉಲ್ಟೇಸ್ತಿದೆ ಬಿ ಜೆ ಪಿಗಳು ಏನು ಭೀ ಮಾಡ್ಲತ್ತಾರ ಅದು ತಪ್ಪದ. ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದನ್ನು ಪ್ರಶ್ನಿಸಿ ಸಿದ್ದರಾಮಯ್ಯನವರು ಹೈಕೋರ್ಟ್ನ ಮೊರೆ ಹೋಗಿದ್ರು. ಆದರೆ ನಿನ್ನೆ ಹೈಕೋರ್ಟು ಅದನ್ನು ಅವರ ಕೇಸನ್ನು ವಜಾಗೊಳಿಸಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಆಗ್ರಹ ಮಾಡಿದೆ. ಇದು ಈಗಾಗಲೇ ಈ ತನಿಖೆಗೆ ಆಗ್ರಹ ನೀಡುತ್ತಂತೆ ಬಿಜೆಪಿಯಲ್ಲಿನ ಸಾಕಷ್ಟು ನಾಯಕರು ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ನೀಡಲಿ, ತಮ್ಮ ಈ ಸ್ಥಾನವನ್ನು ಅಲಂಕರಿಸುವುದು ನೈತಿಕವಾಗಿ ಅರ್ಹರಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಜನರು ಸಿಎಂ ಬದಲಾಗಬಾರ್ದು, ಇವರೇ ಇರಬೇಕು, ಬದಲಾದ್ರೆ ಇವರು ಮುಖ್ಯಮಂತ್ರಿ ಆದರೆ ರಾಜ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಬೀದರ್ ಮಹಾನಗರದ ಜನತೆ ಏನು ಹೇಳುತ್ತೆ ಅಂತ ಕೇಳೋಣ ಬನ್ನಿ. ಬದಲಾಗಬೇಕಾಗ್ಯದ. ಯಾಕಂದ್ರೆ ಏನು ಘೋಷಣೆ ಭಾಳ ಆಗ್ಯಾವ. ಈಗ ಕೊಡ್ತಾ ಇಲ್ಲ ಏನು ಭೀ ಪಬ್ಲಿಕ್ಕಿಗೆ ಏನೂ ಸವಲತ್ತಿಲ್ಲ ಅವ್ರಲ್ಲಿ. ಏನು ಕೊಡ್ಲತ್ತಿಲ್ಲ. ಅಕ್ಕಿ ರೊಕ್ಕ ಹಾಕ್ಲತ್ತಾರ, ಅಕ್ಕಿ ಭೀ ಹಾಕಿಲ್ಲ, ರೊಕ್ಕ ಭೀ ಹಾಕ್ಲತ್ತಿಲ್ಲ. 2000 ಗೃಹಲಕ್ಷ್ಮಿ ಯೋಜನೆ ಅವು ಭೀ ರೊಕ್ಕ 3 ತಿಂಗಳಾಯ್ತು ಬಂದಿಲ್ಲ. ಬಸ್ಸಿಗೆ ಒಂದು ಫ್ರೀ ಕೊಟ್ಟಾರ. ಅವ್ರ ದಂಧೆ ಇಲ್ಲ, ಕೆಲಸ ಇಲ್ಲ, ಕೆಲಸ ಮಾಡ್ಬೇಕಂದ್ರೆ ಬಸ್ಸಿನಾಗೆ ಓಡಾಡಬೇಕು. ಕೆಲಸ ಮಾಡಿ ಹೊಟ್ಟೆ ತುಂಬ್ಕೋಬೇಕಾ? ಯಾರೇ ಆಗಲಿ ಒಳ್ಳೆಯವ್ರು ಆದ್ರೆ ಕೆಲಸ ಇಲ್ಲ. ಸಿದ್ದರಾಮಯ್ಯ ಬೇಡ ಸದ್ದ. ಯಾರ್ಯಾಕಾಗ್ಲಿ, ಖರ್ಗೆ ಆಗಲಿ, ಯಾರ್ಯಾಕಾಗ್ಲ ಹೋಮ್ ಮಾಡಿ ನಂದೇ ಖರೆ ಅಂತ ನಾವು ಎಲ್ಲರೂ ಸುಳ್ಳದ ಅಂದ್ರೆ ಭೀ ನಂದೇ ಖರೆ ಅಂತ ನಾವು ಬೇಡ. ಇದೆಲ್ಲ ಏನು ಕೆಲಸ ಇಲ್ಲ, ಅದು ಕೆಲಸ ಮಾಡಿಬಿಡ್ಬಾರ್ದು ಅಂತಂದು ಮಾಡ್ತಾ ಇದ್ದಾರೆ. ಅವ್ರು ಒಂದು BJP ಮತ್ತು JDS ದವ್ರು ಕಲ್ತಿ ಅವ್ರದ್ದು ಹಗರಣೆ ಎಷ್ಟಿದೆ ಅಂತ ಅದೇ ಗೊತ್ತಿಲ್ಲ ಅವರಿಗೆ. ಮಂದಿದೇನು ತೆಗಿತಾರೆ, ಎಷ್ಟು ಮಾಡ್ಕೊಂಡಿದ್ರು ಅಂತ ಅವರಿಗೆ ಇದಿಲ್ಲ. ಕುಮಾರಸ್ವಾಮಿ ತೆಗೀರಿ, ದೇವೇಗೌಡರು ತೆಗೀರಿ, ಎಲ್ಲ ಅವ್ರು ಏನಿತ್ತು ಅಂತ ಏನಿಲ್ಲ ಅಂಬೋದು ಗೊತ್ತಿಲ್ಲ. ಸಿದ್ದರಾಮಯ್ಯಂದು ಏನಿದೆ ಅಂತ ಅವ್ರ ಹೆಂಡತಿ ಹೆಸರು ಮೇಲೆ ಅದೊಂದು ಹೊಲ ಹೋಗಿದೆ ಅವ್ರದ್ದು. ಆ ಜಾಗದಾಗ ಅದೊಂದು ಸೈಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇವ್ರದ್ದು ಏನಿದೆ ಏನಾರ CM ಇದು ಮಾಡ್ಕೊಂಡಿದ್ದಾರೆ. ಇದೆಲ್ಲ ವೇಸ್ಟು. ಸುಮ್ಮನೆ ಜನರದು ದಿಕ್ಕು ಬದಲಾಯಿಸೋ ಕಡೆಯಿಂದ, ದಿಕ್ಕು ಮಾತಾಡೋ ಕಡೆಯಿಂದ, ಇದ್ರ ಕಡೆಯಿಂದ ಇದು ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯನ ಹೆಸರು ಖರಾಬ್ ಮಾಡ್ತಾಯಿದ್ದಾರೆ. ಎಲ್ಲ ಜನರ ಬಲ್ಲಿ ಹೋಗ್ರಿ, ಜನರು ಸಿದ್ದರಾಮಯ್ಯನೇ ಇರಬೇಕು. ಇಂಥ ಚೀಫ್ ಮಿನಿಸ್ಟರ್ ಯಾರು ಆಗಿಲ್ಲ ಭೀ ಮುಂದೆ ಆಗಲ್ರಿ ಭೀ ಇವರಪ್ಲೆ ನಡ್ಸ್ಕೊಂಡು ಹೋಗಲ್ರು ಯಾರು. ಎಲ್ಲ ಜನರಿಗೆ 2-2 ಸಾವಿರ ಬರ್ತಾ ಇದೆ. ಎಲ್ಲ ಕರೆಕ್ಟ್ ಕೆಲಸ ಮಾಡ್ತಾಯಿದ್ರಿ. ಯಾರು ಜನರಿಗೆ ಯಾವ ಸರ್ಕಾರ ಭೀ ಜನರಿಗೆ ದುಡ್ಡು ಮುಟ್ಟಿಲ್ಲ. ಈ ಸರ್ಕಾರದಾಗೆ ಜನರಿಗೆ ದುಡ್ಡು ಮುಟ್ಟಿದೆ. ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಎಲ್ಲ ಕೆಲಸ ಅವ್ರು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಕೆಲಸ ಮಾಡಿಬಿಡ್ಬಾರ್ದು ಅಂತ BJPದವರು JDS ದವರು ಕಲ್ತಿ ಇದು ಮಾಡ್ತಾಯಿದ್ರು. ಆಟ ಮಾಡ್ತಾರೆ. CM ಚೇಂಜ್ ಆಗಬಾರ್ದು ಸರ್. CM ಚೇಂಜ್ ಆಗಿದ್ರೆ ನಾವೆಲ್ಲ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಸರ್ ಏನು ತಪ್ಪು ಮಾಡಿಲ್ಲ. ಅವರು 5 ವರ್ಷ ಅವರೇ ಇರಬೇಕು. ಅವ್ರು ಒಳ್ಳೆಯರ चीफ मिनिस्टर कर्नाटकन और वो बहुत अच्छे इंसान हैं. 5 साल उनकी गवर्नमेंट रहना चाहिए. वो कोई गलत काम नहीं करे. ये सब अफवाह है और उनको बदनाम करने की साजिश है. और एक बदनाम ಮಾಡಬೇಕಂತ ಕಸೆ ಅನ್ಲತ್ತಾರ. ಅದು BJPದವರು ರಾಜೀನಾಮೆ ಕೂಡ ಅದು ತಪ್ಪದ ಅವ್ರದ್ದು. ಅವ್ರು ಏನು ಭೀ ಉಲ್ಟೇಸ್ತಿದೆ BJPಗಳು ಏನು ಭೀ ಮಾಡ್ಲತ್ತಾರ, ಉಲ್ಟಾ ಸೀದಾ ಏನು ಭೀ ಮಾಡ್ಲತ್ತಾರ. ಅದು ತಪ್ಪದ. CM ಬದಲಾವಣೆ ಏನು ಬೇಕಾಗಿಲ್ಲ. ಈಗ ಅಪೋಸ್ ಪಾರ್ಟಿದವ್ರು ಏನದ ಅಂದ್ರೆ ಸುಮ್ಮ ಒಂದು ಯಾವುದೋ ತಂದು ಅದ್ರ ಮೇಲೂ ಹಾಕ್ತಾರ. ಅದು ಅಂದ್ರೆ ಅದಕ್ಕೇನು ಒಪ್ಪಂಗಿಲ್ಲ. ಒಳ್ಳೆ ಸಿದ್ದರಾಮಯ್ಯ CM ಸಾಹೇಬರು ಚಲೋ ಇದ್ದಾರೆ. ಮತ್ತೇನದ ಅಂದ್ರೆ ಎಲ್ಲ ರೈತರಿಗೆ, ಹೆಣ್ಮಕ್ಳಿಗೆ ಬಸ್ ಫ್ರೀ ಎಲ್ಲ ಅನ್ನೋದು ಇದು ಕೊಟ್ಟಿದ್ದಾರೆ. ಚಲೋ ಆಗ್ಯದ. ಅವ್ರದ್ದು ಏನು ಎದುರು ಪಾರ್ಟಿದವ್ರು ಏನೋ ಮಾಡ್ತಾರೆ, ಅದು ಇದು ಹಗರಣೆ ಅಂಥೇಳಿ. ಅದು ನಿಜ ಆಯಿತು ಅಂದ್ರೆ ಬಿಟ್ಬಿಡ್ತಾರೆ. ಅದ್ರಾಗೇನು ಎರಡನೇ ಮಾತಿಲ್ಲ. ಅದು ಆಗಿನ ಮ್ಯಾಗ ಮುಂದೆ ಏನಾಯ್ತದ ಆಗಲಿ, ಅದು ತನಿಖೆ ಆಗಲಿ. ತೀರ್ಪು ಬಂತು ಅಂದ್ರೆ ಅದು ಯಾರು ಈಗ ನೋಡ್ರಿ, ಕಾನೂನು ಎಲ್ಲರಿಗೂ ಒಂದೇ, ಸಂವಿಧಾನ ಒಂದೇ. ಅದೇನು ಬದಲಾವಣೆ ಇಲ್ಲ. ಅದು ಆಯ್ತು ಅಂದ್ರೆ ಅದು ಆಗಿನ ಮ್ಯಾಗ ಮುಂದಿನ ತನಿಖೆ ಏನಾಯ್ತದ ಆಗಲಿ. ಪೂರ್ತಿ ಕನ್ಕ್ಲೂಷನ್ ಬರೋವರೆಗೂ ಮುಗಿಯೋವರೆಗೂ ರಾಜೀನಾಮೆ ಕೊಡೋದು ಬೇಡ. ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ CM ಸಾಹೇಬರು ಇದ್ದಾರೆ. ಅದ್ರಾಗೇನು ಎರಡನೇ ಮಾತಿಲ್ಲ. ಅಲ್ಲಿ ಹಗರಣ ಆಗಿರೋದು ತನಿಖೆ ಆಗಬೇಕನ್ನುವಂತಹ ಗವರ್ನರ್ ಅವರ ಏನು ಆದೇಶ ಇದೆ ಅದನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಅರ್ಜಿಯನ್ನು ವಜಾ ಮಾಡಿದೆ. ಇವತ್ತು ನ್ಯಾಯಕ್ಕೆ ಸಂದಂಥ ಜಯವಾಗಿದೆ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ,
ಈ ದೇಶ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಆಧಾರ ಮೇಲೆ ನಡೀತದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಕಾನೂನನ್ನು ಪಾಲಿಸ್ತೇನೆ, ನಾನು ವೈಟ್ ಕಾಲರ್, ನನ್ನ ಇದ್ರ ಮೇಲೆ ಬಟ್ಟೆ ಮೇಲೆ ಏನು ಒಂದು ಡ್ರಾಟ್ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ನೇರವಾಗಿ ಅವರ ಮೇಲೇ ಆರೋಪ ಬಂದಿದೆ, ನ್ಯಾಯಾಲಯ ಕೂಡ ಆದೇಶ ಕೊಟ್ಟಿದೆ. ಅದಕ್ಕೋಸ್ಕರ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಆದೇಶ ಬಂದ ತಕ್ಷಣವೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗಿತ್ತು. ಆದರೂ ಕೂಡ ಇನ್ನೂ ಕೂಡ ನಾನು ಸಾಚ ಅನ್ನುವಂಥ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಅಂದರೆ ಸಮರ್ಥನೆ ಮಾಡ್ತಿದ್ದಾರೆ, 17/C ಒಳಗಡೆ ಅಷ್ಟೇ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತನಿಖೆಗೆ ಅವಕಾಶ. ಯಾವುದೇ ತನಿಖೆ ಆಗಲಿ, ಈ ರಾಜ್ಯ ನಡೆಸುವಂಥ ಮುಖ್ಯಮಂತ್ರಿಗಳ ಮೇಲೆ ಹಗರಣದ ತನಿಖೆ ಬಂದಾಗ ಅದಕ್ಕೆ ಗೌರವವನ್ನು ಕೊಟ್ಟು ರಾಜೀನಾಮೆ ಕೊಡುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು. ಅದು ತನಿಖೆ ಆಗಿಲ್ಲ, ಇದು ತನಿಖೆ ಆಗಿಲ್ಲ ಅಂತೇಳಿ ಅದನ್ನು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಹಗರಣ ಆಗಿದೆ ಅನ್ನುವಂಥದ್ದು ಸಾಬೀತು ತನಿಖೆ ಆಗಲಿ. ಹಿಂದೆ ಆದಾಗ ಕೂಡ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಆರೋಪ ಬಂದಾಗ ಅವರು ರಾಜೀನಾಮೆನ ಕೊಟ್ಟು ತನಿಖೆಗೆ ಸ್ಪಂದನೆಯನ್ನು ಮಾಡಿದರು. ಯಾಕೆ ಸಿದ್ದರಾಮಯ್ಯ ಸಾಹೇಬರು ಸೀಟಿಗೆ ಅಂಟ್ಕೊಂಡು ಕೂತಿದ್ದಾರೆ? ತನಿಖೆಗೆ ಸ್ಪಂದಿಸಬೇಕಲ್ಲ. ತಪ್ಪಿಲ್ಲ ಅಂದ್ರೆ ವಾಪಸ್ ಹೌದು, ರಾಜೀನಾಮೆ ಕೊಡಲಿ, ತನಿಖೆ ಆಗಲಿ, ಅವ್ರು ಸಾಚ ಇದ್ರೆ ಮತ್ತೆ ವಾಪಸ್ ಮುಖ್ಯಮಂತ್ರಿ ಆಗಲಿ. ಅದು ಇವತ್ತು ಗವರ್ನರ್ ಕೊಟ್ಟಿದ್ದು, ಹೈಕೋರ್ಟ್ ಆದೇಶ ಕೊಟ್ಟಿದ್ದು, ಅದನ್ನು ಪಾಲಿಸಬೇಕಂತೇಳಿ ನಾನು ಹೇಳಿಕೆ ಬಯಸ್ತೇನೆ. ಖಂಡಿತವಾಗಿ ಅವರು ರಾಜೀನಾಮೆ ಕೊಡದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ಯಾವುದೇ ಕಾರಣಕ್ಕೆ ಸಂವಿಧಾನದ ಪಾಲನೆ ಆಗಬೇಕು, ಕಾನೂನಿನ ಪಾಲನೆ ಆಗಬೇಕು, ಆ ನಿಟ್ಟಿನಲ್ಲಿ BJP ಹೋರಾಟವನ್ನು ಮಾಡ್ತೀವಿ ಅಂತ.